ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ನ್ಯೂಸ್ ಎಪಿಸೋಡ್ 14. ಇವತ್ತಿನ ಫಸ್ಟ್ ಟೆಕ್ ನ್ಯೂಸ್ ಏನಂದ್ರೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ ಕಡೆಯಿಂದ. ಇವಾಗ ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ನ 855 ಪ್ಲಸ್ ಚಿಪ್ಸೆಟ್ ಅಲ್ಲಿ ಬಂದ್ಬಿಟ್ಟು 5G ಸಪೋರ್ಟ್ ಅನ್ನು ಕೊಡ್ತಿದ್ದಾರೆ. ಆದರೆ ಇನ್ನು ಮುಂಬರುವ ವರ್ಷಗಳಲ್ಲಿ ಅಂದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ನಾವು ಮಿಡ್ ರೇಂಜ್ ಒಂದು ಪ್ರೊಸೆಸರ್ ಇರುತ್ತಲ್ವಾ, ಸ್ನ್ಯಾಪ್ಡ್ರಾಗನ್ 6 ಸೀರೀಸು ಮತ್ತೆ ಸ್ನ್ಯಾಪ್ಡ್ರಾಗನ್ 7 ಸೀರೀಸ್ನಲ್ಲೂ ಕೂಡ ನಮಗೆ 5G ಸಪೋರ್ಟ್ ಅನ್ನು ಕೊಡ್ತಾರೆ. ಸೊ ಆ ಒಂದು ಪ್ರೊಸೆಸರ್ನಲ್ಲೂ 5G ಮಾಡಮ್ ಅನ್ನ ಇಂಟಿಗ್ರೇಟ್ ಮಾಡಲಿದ್ದಾರೆ. ಸೊ ನಮಗೆ ಒಂದು ಕಡಿಮೆ ಬೆಲೆಯಲ್ಲಿ 5G ಮೊಬೈಲ್ ಕೂಡ ಸಿಗುತ್ತೆ. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ ಗೂಗಲ್ ವಾಯ್ಸ್ ಕಡೆಯಿಂದ. ಗೂಗಲ್ ವಾಯ್ಸ್ ನಲ್ಲಿ ಈಗ ಹೊಸ ಒಂದು ಅಪ್ಡೇಟ್ ಅನ್ನ ಬಿಡಲಿದ್ದಾರೆ. ಯಾವ್ದಪ್ಪ ಅಂದ್ರೆ, ಹೇ ಗೂಗಲ್, ಕಾಲ್ ಶಿವ ಆನ್ ವಾಟ್ಸ್ಆಪ್. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಮುಂಬರುವ ದಿನಗಳಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಡ್ತಾರೆ. ಸೊ ಅಪ್ಡೇಟ್ ಇಂದ ನಾವು ಜಸ್ಟ್ ಈ ರೀತಿ ಮಾತಾಡಿದ್ರೆ ಸಾಕು, ಇವರಿಗೆ ಕಾಲ್ ಮಾಡಿದ್ರೆ ವಾಯ್ಸ್ ಕಾಲು ಮತ್ತೆ ವಿಡಿಯೋ ಕಾಲು ನಾವು ಡೈರೆಕ್ಟ್ ಆಗಿ ಗೂಗಲ್ ಅಸಿಸ್ಟೆಂಟ್ ಇಂದಾನೆ ಬೇರೆ ಆಪ್ಗಳಲ್ಲೂ ಕೂಡ ಮಾಡ್ಕೋಬಹುದು, ಇನ್ಕ್ಲೂಡಿಂಗ್ ವಾಟ್ಸ್ಆಪ್. ಸೊ ಇವತ್ತಿನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಏನಂದ್ರೆ ಕ್ಯಾಮ್ ಸ್ಕ್ಯಾನರ್ ಕಡೆಯಿಂದ. ಕ್ಯಾಮ್ ಸ್ಕ್ಯಾನರ್ ಅಪ್ಲಿಕೇಶನ್ ಅಲ್ಲಿ ಬಂದ್ಬಿಟ್ಟು ವೈರಸ್ ಮಾಲ್ವೇರ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಪ್ಲೇಸ್ಟೋರ್ ನಿಂದ ರಿಮೂವ್ ಮಾಡಿದ್ರು. ಬಟ್ ಅವರು ಅಪೀಲ್ ಮಾಡಿದ್ದಕ್ಕೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟು ಈಗ ಮತ್ತೆ ಕ್ಯಾಮ್ ಸ್ಕ್ಯಾನರ್ ಬಂದ್ಬಿಟ್ಟು ಪುನಃ ಬಂದಿದೆ. ಏನಾಗಿತ್ತಪ್ಪ ಅಂದ್ರೆ, ಕ್ಯಾಮ್ ಸ್ಕ್ಯಾನರ್ ಅಲ್ಲಿ ಒಂದು ಆಡ್ವೇರ್ ಇತ್ತಲ್ವಾ, ಅಂದ್ರೆ ಆಡ್ವೇರ್ SDK ನಲ್ಲಿ ಬಂದ್ಬಿಟ್ಟು ಒಂದು ಮಾಲ್ವೇರ್ ಗಳನ್ನ ಇಂಜೆಕ್ಟ್ ಮಾಡುವಂತಹ ಟ್ರೋಜನ್ ಒಂದು ಕೋಡ್ಗಳನ್ನ ಹಾಕಿದ್ರು. ಸೊ ಅದಕ್ಕೋಸ್ಕರ ಒಂದು ಅಪ್ಲಿಕೇಶನ್ನ ರಿಮೂವ್ ಮಾಡಿದ್ರು. ಈಗ ಯಾವುದೇ ತರಹದ ತೊಂದರೆ ಇಲ್ಲ. ಒಂದು ಕ್ಯಾಮ್ ಸ್ಕ್ಯಾನರ್ನ 5.2 ಅಪ್ಡೇಟ್ ಬಂದಿದೆ. ಸೊ ಕ್ಯಾಮ್ ಸ್ಕ್ಯಾನರ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಈ ಒಂದು ಟೆಕ್ ಮಾಹಿತಿಗಳು ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ ರಿಯಲ್ಮಿ ಕಡೆಯಿಂದ. ರಿಯಲ್ಮಿ XT ಬಗ್ಗೆ ಮಾತಾಡಿ ಮುಗಿಸೋಷ್ಟರಲ್ಲಿ, ಯಾಕಂದ್ರೆ ಈಗ ಸೆಪ್ಟೆಂಬರ್ 13ಕ್ಕೆ ಸೇಲಿಗೆ ಅವೈಲೇಬಲ್ ಇರುತ್ತೆ. ಅಷ್ಟರೊಳಗೆ ರಿಯಲ್ಮಿ XT ಪ್ರೋನ ಬಗ್ಗೆ ಲೀಕ್ಸ್ ಹೊರಗೆ ಬಂದಿದೆ. ಏನಪ್ಪಾ ಅಂದ್ರೆ, ಈ ಒಂದು ರಿಯಲ್ಮಿ XT ನಲ್ಲಿ ನಿಮಗೆ 6.4 ಇಂಚ್ನ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ ವಿತ್ 90 Hz ರಿಫ್ರೆಶ್ ರೇಟ್ ಅಲ್ಲಿ ಬರುತ್ತೆ. ಮತ್ತೆ ಇದು ಸ್ನ್ಯಾಪ್ಡ್ರಾಗನ್ 730 ಪ್ರೊಸೆಸರ್ ನಲ್ಲಿ ಬರುತ್ತೆ. 64 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ. ಮೇಲೆ ಸಣ್ಣದಾಗಿ ಒಂದು ನಾಚ್ ಕೊಟ್ಟಿರ್ತಾರೆ. ಮತ್ತೆ ಈ ಒಂದು ಫೋನ್ನಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ ಸಪೋರ್ಟ್ ಕೂಡ ಸಿಗುತ್ತೆ. ಸೊ ವೇಟ್ ಮಾಡಿ ನೋಡೋಣ. ಆದರೆ ಈ ಒಂದು ಫೋನ್ ಬಂದ್ಬಿಟ್ಟು ಈ ಎಂಡ್ ಆಫ್ ದ ಇಯರ್ ಅಂದರೆ ಈ ವರ್ಷದ ಒಳಗೆ ಬಂದ್ಬಿಟ್ಟು ಲಾಂಚ್ ಆಗುತ್ತೆ. ಬಟ್ ಅಷ್ಟು ಬೇಗ ಲಾಂಚ್ ಆಗಲಿಕ್ಕೆ ಇಲ್ಲ. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ BSNL ನ ಭಾರತ್ ಫೈಬರ್ ಬ್ರಾಡ್ಬ್ಯಾಂಡ್ ಪ್ಲಾನ್ ನ ಬಗ್ಗೆ. ಸೊ 1999 ರೂಪಾಯಿದು ಪ್ಲಾನ್ ಅನ್ನು ಲಾಂಚ್ ಮಾಡಿದ್ದಾರೆ. ನಿಮಗೆ ಪರ್ ಡೇ 33 GB ಡೇಟಾನ ಯೂಸ್ ಮಾಡ್ಕೋಬಹುದು 100 MB/s ಸ್ಪೀಡ್ ನಲ್ಲಿ. ಪರ್ ಡೇ 30. ಸೊ ಜಿಯೋ ಫೈಬರ್ಗೆ ಕಂಪೇರ್ ಮಾಡುವಾಗ ಇದು ಚೀಪ್ ಅಂಡ್ ಬೆಸ್ಟ್ ಇದೆ ಅಂತ ಅನ್ನಿಸ್ತಿದೆ. ಸೊ ನೀವು ಅನಲೈಸ್ ಮಾಡಿಕೊಂಡು ಪರ್ಚೇಸ್ ಮಾಡಬೇಕಾ ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಪರ್ ಡೇ ಸ್ಪೀಡ್ ಮುಗಿದ್ಮೇಲೆ ನಿಮಗೆ 4 MB/s ನಲ್ಲಿ ಬ್ರೌಸ್ ಆಗುತ್ತೆ. ಮತ್ತೆ ನಿಮಗೆ ತಿಂಗಳಿಗೆ ಅನ್ಲಿಮಿಟೆಡ್ ಡೇಟಾ, ಅನ್ಲಿಮಿಟೆಡ್ ಕಾಲಿಂಗ್ ಅದೆಲ್ಲ ಸಿಗುತ್ತೆ. ಸೊ ಜಿಯೋ ಫೈಬರ್ಗೆ ಕಂಪೇರ್ ಮಾಡುವಾಗ ಇದು ಬೆಸ್ಟ್ ಅನ್ನಿಸ್ತಿದೆ. ನೀವು ಬೇಕಾದ್ರೆ ಇದ್ರ ಬಗ್ಗೆ ಯೋಚನೆ ಮಾಡಿ. ಇವತ್ತಿನ ಫೈನಲ್ ಟೆಕ್ ನ್ಯೂಸ್ ಏನಂದ್ರೆ ಇಸ್ರೋ ಕಡೆಯಿಂದ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕಡೆಯಿಂದ ಅಬೌಟ್ ಚಂದ್ರಯಾನ್ 2 ಏನಿದೆ, ಆರ್ಬಿಟರ್ ನಿಂದ ಆ ಒಂದು ವಿಕ್ರಮ್ ಲ್ಯಾಂಡರ್ ಮೂನ್ನ ಮೇಲೆ ಲ್ಯಾಂಡ್ ಆಗುವಾಗ 2.1 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲೇ ಬಂದ್ಬಿಟ್ಟು ಆ ಒಂದು ಸಿಗ್ನಲ್ ಬಂದ್ಬಿಟ್ಟು ಬ್ರೇಕ್ ಆಗಿದೆ. ಸೊ ಆ ಒಂದು ವಿಕ್ರಮ್ ಲ್ಯಾಂಡರ್ ನಿಂದ ಸಿಗ್ನಲ್ ಏನು ಬರುತ್ತಲ್ಲ ಅದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಆಫ್ಲೈನ್ ಆಗ್ಬಿಟ್ಟಿದೆ. ಸೊ ಇಸ್ರೋನ ಡೈರೆಕ್ಟರ್ ಇದಾರಲ್ವಾ, ಅವರು ಹೇಳಿದ್ದಾರೆ ಚಂದ್ರನ ಮೇಲೆ ಆ ಒಂದು ವಿಕ್ರಮ್ ಲ್ಯಾಂಡರ್ ಕ್ರಾಶ್ ಲ್ಯಾಂಡಿಂಗ್ ಆಗಿರಲ್ಲ, ಅಂದ್ರೆ ಹೋಗಿ ಗುದ್ಕೊಂಡು ಬಿದ್ದಿರಲ್ಲ, ಸಾಫ್ಟ್ ಆಗಿ ಲ್ಯಾಂಡ್ ಆಗಿರಬಹುದು. ನಾವು ಆ ಒಂದು ಆರ್ಬಿಟರ್ ನಿಂದ ಈ ಒಂದು ಡೇಟಾಗಳನ್ನ, ಯಾಕಂದ್ರೆ ಆರ್ಬಿಟರ್ ಇನ್ನೂ ಕರೆಕ್ಟಾಗಿ ವರ್ಕ್ ಮಾಡ್ತಿದೆ, ಚಂದ್ರನ ಸುತ್ತಾ ಇದೆ. ಸೊ ಅದರಿಂದ ಈ ಒಂದು ವಿಕ್ರಮ್ ಲ್ಯಾಂಡರ್ ಏನಾಯ್ತು ಅಂತ ಫೋಟೋ ಎಲ್ಲ ತೆಗೆದು ನಾವು ಅನಲೈಸ್ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀವಿ ಅಂತ ಹೇಳಿರ್ತಾರೆ. ಸೊ ನಮ್ಮ ಒಂದು ಕೆಲಸ ಏನಪ್ಪಾ ಅಂದ್ರೆ ಹೋಪ್ ಫಾರ್ ದ ಬೆಸ್ಟ್. ಸೊ ಕೆಟ್ಟದಾಗಿ ಏನೋ ಥಿಂಕ್ ಮಾಡೋದು ಬೇಡ, ಒಳ್ಳೇದೇ ಆಗಲಿ ಅಂತ ಅನ್ಕೊಳ್ಳೋಣ. ಸೊ ಇವತ್ತಿನ ಟೆಕ್ ನ್ಯೂಸ್ ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಎನೇಬಲ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.